This video is made for educational and information purpose. Please make your own research before you apply. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವಿಡಿಯೋಲಿ ಡೇಟಾ ಎಂಟ್ರಿ ಟೈಪಿಂಗ್ ವರ್ಕ್ ಬಗ್ಗೆ ಮಾಹಿತಿ ಅನ್ನೋದು ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ತುಂಬ ಜನ ಕೇಳ್ತಿದ್ರು ಡೇಟಾ ಎಂಟ್ರಿ ವರ್ಕ್ ಬೇಕು, ಟೈಪಿಂಗ್ ವರ್ಕ್ ಬೇಕು ಅಂತ. ಫ್ರೆಷರ್ಸ್ ಆದರೂ ಈ ಜಾಬ್ಗೆ ಅಪ್ಲೈ ಮಾಡ್ಬೋದಂತೆ. ಎಜುಕೇಷನ್ ಸಹ ಅಷ್ಟೇ, 10th ಪಾಸ್, PUC ಪಾಸ್, ನಿಮ್ಮದು ಡಿಗ್ರಿ ಆಗಿದ್ದರೂ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೂ ಅಪ್ಲೈ ಮಾಡ್ಬೋದು ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಟಿಫಿಕೇಷನಲ್ಲಿ. ಸ್ಯಾಲ್ರಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಮನೇಲಿ ಕೂತ್ಕೊಂಡು ಕೆಲಸ ಆರಾಮಾಗಿ ಮಾಡ್ಬೋದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ರೋಲ್ ಬಂದುಬಿಟ್ಟು ಡೇಟಾ ಎಂಟ್ರಿ ಆಪ್ರೇಟರ್ ರೋಲ್ ಆಗಿರುತ್ತೆ ಸ್ನೇಹಿತರೆ. ಅರಾನಸ್ ವಿಷನ್ಸ್ ಅನ್ನೋ ಕಂಪ್ನಿ ಕಡೆಯಿಂದ ನಮಗೆ ಈ ಜಾಬ್ ಆಫರ್ ಅನ್ನೋದು ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು 7,844 ಅಪ್ಲಿಕ್ಯಾಂಟ್ಸ್ ಇವು ಅಪ್ಲೈ ಮಾಡಿದ್ದಾರಂತೆ. ಇನ್ನೂ 1 or 2 ವ್ಯಾಕೆನ್ಸೀಸ್ ಮಾತ್ರ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಈ ಜಾಬ್ ಅನ್ನೋದು ಪೋಸ್ಟ್ ಮಾಡಿ ಓನ್ಲಿ 3 ಡೇಸ್ ಮಾತ್ರ ಆಗಿದೆ. 3 ಡೇಸಿಗೂ ಈ ಜಾಬ್ ಅನ್ನೋದು ಬಿಟ್ಟಿದ್ದಾರೆ ಸ್ನೇಹಿತರೆ. ನಿಮ್ಮ ಹತ್ರ ನೌಕರಿ ಆ್ಯಪ್ ಏನಾದರೂ ಇದ್ದರೆ ಅಲ್ಲಿ ರಿಜಿಸ್ಟರ್ ಆಗಿದ್ದರೆ ನೀವು ಆರಾಮಾಗಿ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಇಲ್ಲಾಂದರೆ ಮ್ಯಾನ್ಯುಯಲ್ ಆಗಿ ನೀವು ಟೈಪ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ಜಾಬ್ ಡೀಟೇಲ್ಸಲ್ಲಿ ಚೆಕ್ ಮಾಡಿದ್ರೆ ಟೈಪಿಂಗ್ ಸ್ಕಿಲ್ಸ್ ಅನ್ನೋದು ಕೇಳ್ತಿದ್ದಾರೆ ಸ್ನೇಹಿತರೆ. ಪ್ರೊಫಿಷಿಯಂಟ್ ಟೈಪಿಂಗ್ ಸ್ಕಿಲ್ಸ್ ವಿತ್ ಎಕ್ಸ್ಪೀರಿಯನ್ಸ್ ಇನ್ ಡೇಟಾ ಎಂಟ್ರಿ ಆರ್ ಎಲ್ಸ್ ಬ್ಯಾಕ್ ಆಫೀಸ್ ಪ್ರೊಸೆಸಿಂಗಲ್ಲಿ ಏನಾದರೂ ನಿಮಗೆ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಡೇಟಾ ಎಂಟ್ರಿಯಲ್ಲಿ ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ. ಎಂಟರ್ ಆ್ಯಂಡ್ ಮ್ಯಾನೇಜ್ ಡೇಟಾ ಯೂಸಿಂಗ್ ಸ್ಪೆಸಿಫಿಕ್ ಸಾಫ್ಟ್ವೇರ್ ಫ್ರಮ್ ಎ ರಿಮೋಟ್ ಲೊಕೇಶನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಮನೇಲಿ ಕೂತ್ಕೊಂಡು ನೀವು ಡೇಟಾ ಅನ್ನೋದು ಟೈಪ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ನಾವು 0 to 5 years ಅಂತ ಕೊಟ್ಟಿದ್ದಾರೆ. ನಿಮಗೆ 5 yearsವರೆಗೂ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೂ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಇಲ್ಲ ಎಕ್ಸ್ಪೀರಿಯನ್ಸೇ ಇಲ್ಲ, 0 years ಎಕ್ಸ್ಪೀರಿಯನ್ಸ್ ಅಂತ ಏನಾದರೂ ಅಂದರೆ ಆದ್ರೂ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಓಕೆ, 1 ವ್ಯಾಕೆನ್ಸಿ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಹೈರಿಂಗ್ ಆಫೀಸ್ ಲೊಕೇಟ್ ಆಗಿರೋದು ಡೆಲ್ಲಿಯಲ್ಲಿ ಅಂತ. ಬಟ್ ಈ ವರ್ಕ್ ಬಂದುಬಿಟ್ಟು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ರಿಮೋಟ್ ಆಗಿರುತ್ತೆ. ಸ್ಯಾಲ್ರಿಯಲ್ಲಿ ನೋಡ್ಬೋದು 8 to 10 lakhs ಪರ್ ಹ್ಯಾನಮ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಮಸ್ಟ್ ಹ್ಯಾವ್ ಸ್ಕಿಲ್ಸಲ್ಲಿ ನೋಡಿದ್ರೆ ಬ್ಯಾಕ್ ಆಫೀಸ್, ಕಂಪ್ಯೂಟರ್ ಆಪರೇಟಿಂಗ್, ಡೇಟಾ ಎಂಟ್ರಿ, ಆಪ್ರೇಷನ್, ಆಫೀಸ್ ಕೋಆರ್ಡಿನೇಷನ್ ಅಂತ ಕೊಟ್ಟಿದ್ದಾರೆ. ಲೈಕ್ ಈ ಸ್ಕಿಲ್ಸ್ ಎಲ್ಲ ಇದ್ದರೆ ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ ಸ್ನೇಹಿತರೆ ಅಷ್ಟೇ. ಜಾಬ್ ಡಿಸ್ಕ್ರಿಪ್ಷನಲ್ಲಿ ವಾಟ್ ಯು ಡೂ: ವರ್ಕ್ ಫ್ರಮ್ ಹೋಮ್ ಡೇಟಾ ಎಂಟ್ರಿ ಜಾಬ್ಸ್ ಇನ್ವಾಲ್ವ್ ಟೈಪಿಂಗ್ ಇನ್ಫಾರ್ಮೇಷನ್ ಇಂಟು ಎಲೆಕ್ಟ್ರಾನಿಕ್ ಫಾರ್ಮೆಟ್ಸ್ ಫ್ರಮ್ ಯೋರ್ ಹೋಮ್ ಆರ್ ಅನದರ್ ರಿಮೋಟ್ ಲೊಕೇಶನ್ ಇನ್ಸ್ಟೆಡ್ ಆಫ್ ಎನ್ ಆಫೀಸ್. Most job duties are clerical in nature. You may be typing or entering data into a specific software ಅಂತ ಕೊಟ್ಟಿದ್ದಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಗೈಸ್, ನಿಮಗೆ ಡಾಕ್ಯುಮೆಂಟ್ಸ್ ಅಥವಾ ಡೇಟಾ ಅನ್ನೋದು ಕೊಟ್ಟಿರ್ತಾರೆ, ಅದನ್ನು ನೀವು ಟೈಪ್ ಮಾಡಬೇಕಾಗಿರುತ್ತೆ. ಇಲ್ಲಾಂದರೆ ಅವರು ಕೊಟ್ಟಿರೋ ಡೇಟಾನ ನೀವು ಸಾಫ್ಟ್ವೇರ್ನಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಲೈಕ್ ಎಕ್ಸೆಲ್ ಶೀಟ್ಸ್, ಫಾರ್ಮ್ಸ್, ರಿಪೋರ್ಟ್ಸ್ ಎಲ್ಲ ಇರುತ್ತಲ್ವ, ಆ ಥರ ಫಾರ್ಮ್ಸಲ್ಲಿ ನೀವು ಟೈಪ್ ಮಾಡಬೇಕಾಗಿರುತ್ತೆ ಡೇಟಾನ. ಸಾಫ್ಟ್ವೇರ್ ಅಂತಂದರೆ ಅದೇ ಆಗಿರುತ್ತೆ ಸ್ನೇಹಿತರೆ. ಲೈಕ್ ಎಕ್ಸೆಲ್ ಶೀಟ್ಸ್, ಫಾರ್ಮ್ಸ್, ಆ ಥರ ರಿಪೋರ್ಟ್ಸ್ ಎಲ್ಲ ಇರುತ್ತಲ್ಲ, ಅಲ್ಲಿ ನೀವು ಟೈಪ್ ಮಾಡಬೇಕಾಗಿರುತ್ತೆ. ಓಕೆ, ಇಂಡಸ್ಟ್ರಿ ಟೈಪ್ ಬಂದುಬಿಟ್ಟು ಮ್ಯಾನೇಜ್ಮೆಂಟ್ ಕನ್ಸಲ್ಟಿಂಗ್ ಅಂತ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟಲ್ಲಿ ಕಸ್ಟಮರ್ ಸಕ್ಸಸ್ ಸರ್ವಿಸಸ್ ಆ್ಯಂಡ್ ಆಪ್ರೇಷನ್ಸ್ ಅಂತ ಕೊಟ್ಟಿದ್ದಾರೆ. ರೋಲ್ ನೋಡಿದ್ರೆ ಡೇಟಾ ಎಂಟ್ರಿ ರೋಲ್ ಆಗಿರುತ್ತೆ ಅಂತ. ಇದು ಎಂಪ್ಲಾಯ್ಮೆಂಟ್ ಟೈಪಲ್ಲಿ, ಇದು ಫುಲ್ ಟೈಮ್ ಜಾಬ್ ಆಗಿರುತ್ತೆ, ಪರ್ಮನೆಂಟ್ ಆಗಿರುತ್ತೆ ಗೈಸ್. ಮತ್ತು ಇಲ್ಲಿ ಗ್ರ್ಯಾಜುಯೇಷನಲ್ಲಿ ನೀವು ನೋಡ್ಬೋದು, ಎಜುಕೇಷನಲ್ಲಿ ನೀವು ನೋಡ್ಬೋದು ಗ್ರ್ಯಾಜುಯೇಷನ್ ಈಸ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ನಿಮ್ಮದು ಡಿಗ್ರಿ ಆಗಿಲ್ಲ ಅಂದರೆ ಪರವಾಗಿಲ್ಲ ಅಂತ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು ಅಂತಲೇ ಕೊಟ್ಟಿದ್ದಾರೆ. ಇಷ್ಟೇ ಆಗಿರುತ್ತೆ ಜಾಬ್ ಡೀಟೇಲ್ಸ್. ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಹಾಗೆ ನೀವು ಒಮ್ಮೆ ರಿಸರ್ಚ್ ಮಾಡಿ ನಂತರ ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಓಕೆ, ಯಾರೇ ಆಗಲಿ ಮನಿ ಏನಾದರೂ ಕೇಳಿದ್ರೆ, ಲೈಕ್ ಅಪ್ಲಿಕೇಶನ್ ಫೀಸ್ ಏನಾದರೂ ಕೇಳಿದ್ರೆ ಪ್ಲೀಸ್ ಯಾರೂ ಅಷ್ಟೇ ಕೊಡೋಕ್ಕೆ ಹೋಗಬೇಡಿ. ಓಕೆ, ಹಾಗೆ ನಾನು ಸಹ ಈ ಜಾಬ್ಗೆ ಅಪ್ಲೈ ಮಾಡಿದ್ದೆ. ಅಪ್ಲೈ ಮಾಡಿದ ತಕ್ಷಣ ನನಗಲ್ಲಿ ನೀವು ನೋಡ್ಬೋದು ಕೆಳಗಡೆ ಅಪ್ಲೈಡ್ ಅಂತ ಇದೆ. ಈಸಿ ಇರುತ್ತೆ ಅಪ್ಲಿಕೇಶನ್ ಪ್ರೋಸೆಸ್ ಸಹ, ಆರಾಮಾಗಿ ಅಪ್ಲೈ ಮಾಡ್ಕೋಬೋದು. ಆಗಲೇ ಹೇಳಿದ್ನಲ್ಲ, ನೌಕರಿ ಪ್ರೊಫೈಲ್ ಏನಾದರೂ ನಿಮ್ಮದಿದ್ದರೆ ಬೇಗ ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಸಬ್ಮಿಟ್ ಮಾಡ್ಬೋದು. ಅಷ್ಟೇ ಆಗಿರುತ್ತೆ ಸ್ನೇಹಿತರೆ. ಏನೇ ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಹಾಕಿ, ಖಂಡಿತ ಎಲ್ರಿಗೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಾಗ ಏನಾದರೂ ಸಣ್ಣ ಪುಟ್ಟ ಡೌಟ್ಸ್ ಇದ್ದರೂ ಪರವಾಗಿಲ್ಲ, ಕೇಳಿ ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ. ಹಾಗೆ ಯಾರೆಲ್ಲ ಜಾಬ್ಗೆ ಹುಡುಕ್ತಿದ್ದಾರೋ, ಯಾರಿಗೆಲ್ಲ ಜಾಬ್ ನೀಡ್ಫುಲ್ ಇದೆಯೋ ಆ ಥರವ್ರಿಗೆಲ್ಲ ಈ ವಿಡಿಯೋನ ಪ್ಲೀಸ್ ಶೇರ್ ಮಾಡಿ, ಹಾಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್, ಬಾಯ್.